ನೀವು ನೋಡ್ಕೋಬೇಕಂದ್ರೆ ಮೂವಿ ಬಂದು ನೋಡಿ. ಹೌದು, ಮಾತೇ ಬರ್ತಿಲ್ಲ. ಈಗಿಲ್ಲ ಹೊರ ಬಂದ ಕಾಣುತ್ತೆ ಬಿಡ್ತಾರೆ ಅಂತ ನೋಡೋಣ ಹೆಂಗಿದೆ. ನಾವ್ ಯಾರು ಅಂತ ಟೈಮ್ ಬಂದ ನಿಮ್ಗೆ ಗೊತ್ತಾಗುತ್ತೆ, ಹೋಗಿ. ಹಾಯ್ ಗಾಯ್ಸ್, ಇವತ್ತು ಬಂದ್ಬಿಟ್ಟು ಮೂವಿ ಹೋಗ್ತಾ ಇದ್ದೀವಿ, ರಿಯಲ್ ಸ್ಟಾರ್ ಉಪೇಂದ್ರ UI ಮೂವಿ. ಸೊ ಅದಕ್ಕೆ ಟೀ ಕುಡೋಣ, ಟೀ ಕುಡಿದ್ಬಿಟ್ಟು ರಿಫ್ರೆಶ್ ಆಗೋಣ. ಏನೇನು ವಿಚಾರಗಳು ಏನೇನಿದೆ ನೋಡೋಣ, ಹೆಂಗಿರುತ್ತೆ ಮೂವಿ. ಗೊತ್ತಿದೆ ಒಳಗೆ ಬಿಟ್ಟೇ ಬಿಡ್ತಾರೆ ಅಂತ, ನೋಡೋಣ ಹೆಂಗಿದೆ. ನಾನು ಮತ್ತು ಗೊತ್ತಿದೆ ಗಣೇಶ್ ಅವರು ಹೋಗ್ತಾ ಇದ್ದೀವಿ ಮೂವಿಗೆ, ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ. ಇಲ್ಲಿದ್ದಾರೆ ನೋಡಿ. ಏನಪ್ಪ ಗಣೇಶ, ಟೀ ಕೂಡ ಉಂತ್ಯಾ? ಯಾಕ ಮತ್ತೆ UI ತಳಗಿರೋ ಹುಳನ ಫಸ್ಟಿಗೆ ತಗೊಂಡು ಹೋಗ್ಬಿಟ್ರೆ ಕಿರಿಕಿರಿ ಇರಲ್ಲ. ನೀ ಎಂಥ ಹುಳ ತೆಗೆದ್ರು ಒಳಗಡೆ ಹುಳ ಇದ್ದೇ ಇರುತ್ತೆ, ಹುಳ ಬಿಡ್ತಾರೆ. ಈಗ ಅಟ್ಲೀಸ್ಟ್ ಒಂದು 50% ಆದ್ರೂ ತೆಗೆದ್ರೆ ಒಂದು 50% ಆದ್ರೂ ಹೆಂಗೋ 100% ಹೋಗಿಸ್ತಾನ. ಅಟ್ಲೀಸ್ಟ್ 50% ಸ್ಪೇಸ್ನ ಕ್ಲಿಯರ್ ಮಾಡೋಣ ಅಂತ. ಸೊ ಅದಕ್ಕೆ ಟೀ ಕುಡ್ಬಿಟ್ರೆ ಹುಳ ಸ್ವಲ್ಪ ರಿಫ್ರೆಶ್ ಕಡಿಮೆ ಆಗುತ್ತೆ ಅಂತ. ಮತ್ತೆ ಇಲ್ಲಾಂದ್ರೆ ಏನಕ್ಕೆ ಬೇಕಾ, ಅದಕ್ಕೆ ಒಂದು 50% ಕಡಿಮೆ ಮಾಡ್ಕೊಂಡು ಹೋಗೋಣ, ಎಂಜಾಯ್ ಮಾಡೋಣ. ಓಕೆ, ನೋಡೋಣ. ಏನೋ ಅಲ್ಲ ನೀವು ಮೂವಿಗೆ ಹೋದ್ರೆ ಪಕ್ಕ ಹುಳ ಬರೋದಂತ ಕರೆಕ್ಟು, ನಿಜಾನೇ. ಇಲ್ಲಿ ಏನಾರ ಕಾಣಕತ್ತ ಮೂರೀಗ ಮೂರು ನಾಮ ಏನು ಕಾಣಕತ್ತ? ಈಗಿಲ್ಲ ಹೊರ ಬಂದ ಕಾಣುತ್ತೆ. ಬರಬೇಕಾದ್ರೆ 100% ನಿನಗೆ ಕಾಣಲ್ಲ. ಎಲ್ಲಿಷ್ಟು ನಮ್ಮನ್ನು ನಾವು ನೋಡ್ಕೊಂಡ್ರೆ ಕಾಣುತ್ತೆ 100% ಅದು ಹೇಳಿದಾರೆ. ಒಳಗಡೆ ಹುಳ ನಿಜ ಬಿಟ್ಟೇ ಬಿಡ್ತಾರೆ. 3 ನಾಮ ಬಂದೇ ಬರುತ್ತೆ, ನೋಡೋಣ. ನಿಂದ್ರಲ್ಲಿ ಏನಿಲ್ಲ ಗಾಯ್ಸ್. ಇದೇ ನೋಡಿ ಅಣ್ಣಮ್ಮನ ದೇವಸ್ಥಾನ, ಫೇಮಸ್ ಇರೋದು ಇದು ಏರಿಯಾದಲ್ಲಿ. ಏರಿಯಲ್ಲ ಬೆಂಗಳೂರಲ್ಲೇ ಫೇಮಸ್ ಇದೆ ಆ್ಯಕ್ಚುಲಿ. ಇದು ಭಾಳ ನಡ್ಕೊಂತಾರೆ ಈ ಏರಿಯಾದಲ್ಲಿ. ಫುಲ್ಲು ಮಾರ್ಕೆಟ್ ಜನ. ಇವತ್ತು ಆ್ಯಕ್ಚುಲಿ ಸಾಟರ್ಡೆ ನೈಟ್ ಅಂತ ಯಾರು ಜನ ಇಲ್ಲ ಅನಿಸುತ್ತೆ. ಇದು ತಮಿಳ್ ಮೂವಿ ಆ್ಯಕ್ಚುಲಿ. ಇದು ನಾವು ಹೋಗ್ತಾ ಇರೋದು ಕನ್ನಡ. ಸೊ ಹೋಗೋಣ. ಕನ್ನಡಿಗರಲ್ಲವೇ? ಹಾಂ, ಇದು ಯಾವುದು? ಇದೇ ಮೂವಿದು ಪುಷ್ಪ ಹೋಗಲ್ಲ ಬಿಡಿ, ನಾವು ಪುಷ್ಪ ಹೋಗಲ್ಲ, ಹೋಗಲೂಬಾರ್ದು. ಹೋಗಲ್ಲ. ನೀವು ಯಾವ ಮೂವಿ ಹೋಗ್ತೀರಾ? ಪುಷ್ಪ ಇಷ್ಟಪಡ್ತೀರಾ? ಯೂನಿವರ್ಸಲ್ ಇಂಟೆಲಿಜೆನ್ಸ್. ಇಲ್ಲ, ಉಪ್ಪಿ ಇಂಟೆಲಿಜೆನ್ಸ್ ಆ್ಯಕ್ಚುಲಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಗಾಯ್ಸ್, ಫುಲ್ಲು ಜನ ಬರ್ತಾ ಇದ್ದಾರೆ. ಶೋ ಮುಗಿಸ್ಕೊಂಡು ನಾವು ಇನ್ನೂ ಹೋಗ್ಬೇಕು, ಇನ್ನೂ ಎಂಟ್ರಿ ಆಗಬೇಕು. ಆ ಶೋ ಮುಗೀತು, ತುಂಬ ಜನ ಬರ್ತಾ ಇದ್ದಾರೆ. ಎಲ್ಲರಿಗೂ ಹುಳ ಬಿಟ್ಟಿರ್ತಾರೆ, ಗೊತ್ತಿದೆ ಅಲ್ಲ? ಪಕ್ಕ ಹುಳ ಬಿಟ್ಟು 100% ಹುಳ ಬಿಟ್ಟಿರ್ತಾರೆ. ಮತ್ತೆ ಅಲ್ಲಿ ನೋಡ ಒಂಥರ ಜನನೇ ಹುಳ ಇದ್ದಂಗೆ ಅದರ ಅಲ್ಲಿ. ನೋಡ ಹೆಂಗಿದೆ ಮೂವಿ. ಮೂವಿ ಅಲ್ಲ, ಈಗ ನೋಡೋಕೆ ಹೋಗ್ತಾ ಇದ್ದೀರಲ್ಲ, ಏನಿರ್ಬೋದು ಏನಿಲ್ಲ ಅಂತ ಹೇಳಿ. ಏನಂತ ನಮಗೆ ಗೊತ್ತಿಲ್ಲ, ಇನ್ನು ಹೋಗಿ ಬಂದ್ಮೇಲೆ ಹೆಂಗಿರ್ತೀನೋ ನನಗೆ ಗೊತ್ತಿಲ್ಲ. ಓಕೆ, ಹೋಗಿ ಬಂದ್ಮೇಲೆ ನೋಡೋಣ ಅಂತೀರ? ಓಕೆ, ಸರಿ. ತಲೆ ಹುಳ ಬಿಡ್ತಾರೆ ಪಕ್ಕ. ನಾನು ಅವಾಗ ಬಂದು ಹೇಳ್ತೀನಿ. ಓಕೆ, ಸರಿ ಅಣ್ಣ. ಉಪ್ಪಿಗೆ ಉಪ್ಪಿನಕಾಯಿನ ಇಲ್ಲೇ ನೋಡಿ ಗಾಯ್ಸ್. ಉಪ್ಪಿಗೆ ಉಪ್ಪಿನಕಾಯಿ ಹಾಕ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಇಲ್ಲಿದೆ ನೋಡಿ. ಹಾಂ, ಪಕ್ಕದಲ್ಲೇ ನಮ್ಮ ಸೂರ್ಯನೊಬ್ಬ ಚಂದ್ರನೊಬ್ಬ ತಲೆ ಹುಳ ಬಿಡಿಸಬೇಕು. ಏನು ಮಾಡ್ತೀರಾ? ಹೇಳಿದಲ್ಲ, ದುಡ್ಡು ಕೊಟ್ಟು ನೋಡು, ತಲೆ ಹುಳ ಬಿಡಿಸಬೇಕು. ಬಾಲ್ಕನಿಯಲ್ಲಿ ಲೆಫ್ಟ್ ಇಲ್ಲ. ಓಕೆ, ಬಾಲ್ಕನಿ ಈ ಕಡೆ ಇರೋದು. ಪಕ್ಕ ಈ ಬಿಳಿ ಸ್ಕ್ರೀನು ಪಕ್ಕ ತಲೆ ಹುಳ ಬಿಡಿಸುತ್ತಪ್ಪ 100%. ಆಮೇಲೆ ರಿವ್ಯೂ ಕೊಡ್ತೀನಿ, ಪಕ್ಕ ಒರಿಜಿನಲ್ OG ರಿವ್ಯೂ ಕೊಡ್ತೀನಿ, ಸೀರಿಯಸ್ ಆಗಿ. ಏನಂತಾರೆ, ಹುಳ ಹೇಗೆ ಬಿಟ್ಟಿದ್ದಾರೆ? ಹಾಂ, 3 ನಾಮನ ಪಕ್ಕ ಮಾತೇ ಬರ್ತಿಲ್ಲ. ಮಾತೇ ಇಲ್ಲ. ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನಸ್ಸು ಕೆಡಿಸಿ
ನನಗೊಂದು ಮಾತು ಹೇಳ್ದೆ, ನೀನು ಒಬ್ಬನೇ ಹೋಗಿದೀಯಲ್ಲ, ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು. ಇಲ್ಲಿ ಒಬ್ರು ತಾತ ನೋಡಿ ಯು ಐ ಮೂವಿ ನೋಡಿ ತಲೆ ಕಟ್ಸ್ಕೊಂಡು ಮಕ್ಕೊಂಬಿಟ್ರೆ ಜೀವನದಾಗ ಅರ್ಥನೇ ಇಲ್ಲ. ಅರ್ಥನೇ ಇಲ್ಲ, ಗೊತ್ತಾನೆ ಆಗ್ತಿಲ್ಲ ನನ್ನ ಜೀವನ ನಡೀತಾ ಇಲ್ಲ ಅಂತ, ಅದಕ್ಕೆ ಮಕ್ಕೊಂಬಿಟ್ರೆ ಪಾಪ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಮತ್ತೆ ಹೆಂಗನ್ನಿಸ್ತು ಮೂವಿನ ನೋಡಿ ಗೈಸ್, ಸೂಪರ್ ಆಗಿದೆ ಆ್ಯಕ್ಚುಲಿ. ನಿಜ ಎಲ್ಲರೂ ಥಿಯೇಟ್ರ್ ಬಂದು ನೋಡಬೇಕು. ಬಟ್ ನಿಜ ಹೇಳಿ ಅರ್ಥ ಆಯ್ತು ನಿನಗೆ? ಆಗಿದೆ, ಅರ್ಥ ಆಗಿಲ್ಲ. ಈಗ ನಿಜ ತಲೆ ಕೆಟ್ಟಾಗ್ಬಿಟ್ಟಿದೆ. ಈಗ ತಲೆಯಲ್ಲಿ ಕೂದು ಆ್ಯಕ್ಚುಲಿ ಇದು ಹುಳ ಬಿಟ್ಟಿಲ್ಲ ಅವರು, ತಲೆಯಲ್ಲಿ ಡೈನೋಸರ್ ಬಿಟ್ಬಿಟ್ರು ಅವರು. ಮತ್ತು ಅವಾಗಿಂದ ಹುಳ ಥಿಯೇಟ್ರಿಗೆ ಬಂದು ನೋಡಿ ಪ್ಲೀಸ್. ಓಕೆ ಗಣೇಶ, ಮೂವಿ ಹೆಂಗಿತ್ತಪ್ಪ? ಕರೆಕ್ಟಾಗಿ ಹೇಳ, ರಿವ್ಯೂಗಳು ಕರೆಕ್ಟಾಗಿ. ಚೆನ್ನಾಗಿತ್ತು, ಚೆನ್ನಾಗಿದೆ. ಅರ್ಥ ಆಯ್ತಾ? ಅರ್ಥ ಆಯ್ತು, ಹಾಂ, ಅರ್ಥ ಆಗಿಲ್ಲ. ಚೆನ್ನಾಗಿತ್ತು, ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ. ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ. ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ. ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ. ಮೂವಿ ಸೂಪರ್ ಆಗಿ ಮೂವಿ ತೆಗ್ದಿದ್ದಾರೆ ಮಾತ್ರ. ಎಲ್ಲರೂ ಮೂವಿ ನೋಡ್ಬೋದಾ? ಚೆನ್ನಾಗಿದೆ, ನೋಡ್ಬೋದು. ಎಲ್ಲ ನೋಡ್ಲೇಬೇಕು. ಸ್ವಲ್ಪ ಇಲ್ಲೇನು ಕೂದಲು ಉದ್ರೆ ಬರಬ್ಬರಿ ಅಲ್ಲ ವೈದ್ಯರಾಗ ಥಿಯೇಟ್ರನ ಇಲ್ಲಿ ಚಿಪ್ಸ್ ಪ್ಯಾಕೆಟ್ಗಿಂತ ಬರೀ ಕೂದಲನ್ನು ಸೇಗತ್ತೋ ಅಂತ ಹೇಳಿ. ನಿಜ ಕೂದಲು ಸೇವಂತ ನಿಜ. ದೋಸೆ ಚೆನ್ನಾಗಿತ್ತು, ಮೂವಿ ಚೆನ್ನಾಗಿತ್ತ? ಹೇಳ. ಮೂವಿ ಚೆನ್ನಾಗಿತ್ತು ಆ್ಯಕ್ಚುಲಿ. ದೋಸೆ ದೋಸೆನೂ ಅಲ್ಟಿಮೇಟ್ ಐತೆ. ಅಂದ್ರೆ ಅಲ್ಲ, ಎರಡರಾಗ ಯಾವ್ದು ಮೂವಿ ಚೆನ್ನಾಗಿತ್ತು, ದೋಸೆ ಚೆನ್ನಾಗಿತ್ತು? ಒಂದು ಹೇಳು. ಏನಂತ ಮಾತಾಡ್ತೀವಿ? ದೋಸೆ ಮೂವಿಗೆ ಸಂಬಂಧ ಐತೆ, ಇಡ್ಲಿಗೆ ದೋಸೆ ಕಂಪೇರ್. ಅದೇ ನೋಡಿ, ಈ ಮೂವಿ ಆದ್ಮೇಲೆ ಇದೇ ಅನ್ಸೋದು. ದೋಸೆಗೂ ಮೂವಿಗೆ ಕಂಪೇರ್ ಮಾಡಕತ್ತೀನಿ ಅಂದ್ರೆ ನೀನು ಅರ್ಥ ಮಾಡಕ್ಕೆ. ದೋಸೆಗೆ ಮೂವಿ ಕಂಪೇರ್ ಮತ್ತು ಮಾಡ್ತೀವಿ. ಈ ಮೂವಿ ನೋಡಿದ್ಮೇಲೆ ಎಲ್ಲರೂ ಹಂಗೆ ಕಂಪೇರ್ ಮಾಡೋದು. ಹುಳ ಕೊಟ್ಟು ತಿಂತೀನಿ ಈಗ. ಜೀವನಕ್ಕೆ ಅರ್ಥನೇ ಆಗೋದು ನನಗೆ. ಅಲ್ಲ, ಮೂವಿ ನೋಡೋಂಗಿಲ್ಲ, ಜೀವನಕ್ಕೆ ನನಗೆ ಅರ್ಥನೇ ಸಿಗೋದು. ಜೀವನಕ್ಕೊಂದು ಅರ್ಥ ಮೀನಿಂಗೇ ಇಲ್ಲ ಈಗ. ಹಂಗೆ ಆಗ್ಬೇಕು ನನಗೆ ಈಗ. ದೋಸ್ತ ನನಗೆ ಮನಸ್ಸು ಬರ್ತಾ ಇಲ್ಲ. ದನ ತಿನ್ನಕತ್ತಿಲ್ಲ. ಈ ನೀನು ಮುಂಚೆನೆ ಮತ್ತೆ ಎಕ್ಸ್ಪೆಕ್ಟ್ ಇವನ್ ಮೂವಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಉಪೇಂದ್ರ ಮೂವಿಗೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಬಟ್ ಈ ಥರ ಎಕ್ಸ್ಪೆಕ್ಟ್ ಮಾಡಲ್ಲ, ಈ ಥರ ಮಾತ್ರ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ಹೊಟ್ಟೆ ನೋಡಿ ಹುಳ ಬಿಡ್ಕೊಂತೀಗ, ಹುಳ ಅಲ್ಲ ಡೈನೋಸರ್ ಬಿಡ್ಸಿರ್ತಾರೆ. ಏನಪ್ಪ ಮತ್ತೆ ನಿನ್ನ ಪ್ರಕಾರ UI ಲಾಸ್ಟ್ ಹೇಳ್ಬಿಡು, ಎಂಡ್ ಮಾಡ್ಬಿಡೋಣ ಇಲ್ಲಿಗೆ. ಕರೆಕ್ಟಾಗಿ ಹೇಳ್ತೀನಿ ನೋಡಿ. ನಿಮ್ಮನ್ನ ನೀವು ಕನ್ನಡದಲ್ಲಿ ನೋಡ್ಕೊಂಡಿರ್ತೀರಾ? ಹೌದು ಹೌದು. ನೀವು ಕನ್ನಡಿ ಇಲ್ಲಾರ್ದೆ ಹಾಂ, ನಿಮ್ಮನ್ನ ನೀವು ನೋಡ್ಕೋಬೇಕಂದ್ರೆ ಮೂವಿ ಬಂದು ನೋಡಿ. ಹೌದಲ್ಲೇ? ಮೂವಿ ಹೌದು ಹುಲಿಯ. ಎಲ್ಲರೂ ಥಿಯೇಟರ್ ಹೇಳ್ತಾ ಮಾಡ್ತಾ ಇದ್ದೀನಿ. ತಮ್ಮಿದ್ರೆ ಬಾರೋ ದೇವ್ರೆ, ಬೀಳು ನನ್ನ ಕಣ್ಣಿಗೆ, ತುಂಬಿಟ್ಟು ನಿಂಗೆ. ಇಷ್ಟಪಟ್ರೆ ಕಷ್ಟ ಅನ್ನೋದೇ ಇರಲ್ಲ. ತಲೆ ಕಟ್ಕೊಂಡು ಕೆಲಸ ಮಾಡಬೇಡಿ, ತಲೆ ಓಡಿಸಿ ಕೆಲಸ ಮಾಡಿ.